ಹಿಂದೂ ಫೋಬಿಕ್ ಆಗ್ಬಿಟ್ಟಿದೆ ಕೆಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು. ಮುಸ್ಲಿಮರ ಹಬ್ಬದ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲ್ಲ, ಹಿಂದೂ ಹಬ್ಬಗಳ ಬಗ್ಗೆ ಕೊಂಕು ತೆಗಿತಾರೆ. ಕರ್ವಾ ಚೌತ್ ಹಾಗೆ ರಂಜಾನ್ ಬಗ್ಗೆ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹಂಚಿಕೊಂಡಿರುವಂತಹ ಆರ್ಟಿಕಲ್ಗಳಲ್ಲಿ ಯಾವ ರೀತಿಯ ಮಾಹಿತಿಗಳಿವೆ? ಕರ್ವಾ ಚೌತ್ನಲ್ಲಿ ಮಹಿಳೆಯರು ಒತ್ತಾಯ ಪೂರ್ವಕವಾಗಿ ಉಪವಾಸ ಮಾಡ್ತಾರಂತೆ. ಸೋಷಿಯಲ್ ಮೀಡಿಯಾಗಳು ಮಾತ್ರ ಅಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಹಿಂದೂ ಫೋಬಿಕ್ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದೆ. ನಮಸ್ಕಾರ. ಹಬ್ಬಗಳು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ತಾನೆ? ಹಬ್ಬಗಳು ಬಂತಂದ್ರೆ ಸಾಕು. ಹಿಂದೂಗಳು ತಮ್ಮ ಪ್ರತಿಯೊಂದು ಹಬ್ಬಗಳನ್ನ ಕೂಡ ಬಹಳ ಭಕ್ತಿ, ಗೌರವ, ಶ್ರದ್ಧೆಯಿಂದ ಆಚರಿಸ್ತಾರೆ. ಹಿಂದೂಗಳು ಆಚರಿಸುವಂತಹ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ಕಾರಣಗಳಿವೆ. ಯಾರು, ಯಾಕೆ, ಯಾವಾಗ, ಯಾವ ಹಬ್ಬವನ್ನ ಯಾವ ದಿನದಂದು ಆಚರಿಸಬೇಕು ಅನ್ನುವಂಥ ಕೆಲ ನಿಯಮಗಳು ಇದೆ. ಆ ಹಬ್ಬಗಳಿಗೆ ಹಿನ್ನೆಲೆಗಳು ಇವೆ. ಆದ್ರೆ ಕೆಲವು ಕೊಳಕು ಜೀವಿಗಳು ಹಿಂದೂಗಳ ಹಬ್ಬಗಳಲ್ಲೂ ಕೊಂಕನ್ನ ತೆಗಿತಾರೆ. ಈಗ ಇದೇ ಪ್ರವೃತ್ತಿಯನ್ನ ಕೆಲ ಮಾಧ್ಯಮಗಳು ಕೂಡ ಪ್ರಾರಂಭಿಸಿಬಿಟ್ಟಿವೆ. ಕೆಲ ಮಾಧ್ಯಮಗಳು ಫೋಬಿಕ್ ಆಗ್ಬಿಟ್ಟಿದೆ, ಹಿಂದೂ ಹಬ್ಬಗಳ ಬಗ್ಗೆ ಮಾತ್ರ ಕೊಂಕು ತೆಗೆಯುತ್ತೆ, ಮುಸ್ಲಿಮರ ಹಬ್ಬದ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲ್ಲ, ಹಿಂದೂಗಳು ತಮ್ಮ ಹಬ್ಬವನ್ನ ಆಚರಿಸಿದ್ರೆ ಅದು ಬಹಳ ದೊಡ್ಡ ತಪ್ಪು, ಹಿಂದೂ ಹಬ್ಬಗಳು ಸಮಾಜ ವಿರೋಧಿ ಅನ್ನುವಂತಹ ಭಾವನೆಗಳನ್ನೇ ಈ ಮಾಧ್ಯಮಗಳು ಹುಟ್ಟಿ ಹಾಕುತ್ತೆ. ಆದ್ರೆ ಮುಸ್ಲಿಂ ಹಬ್ಬಗಳಲ್ಲಿ ಮಾತ್ರ ಸಾಮರಸ್ಯವನ್ನ ಕಾಣ್ತಾರೆ. ಮುಸ್ಲಿಂ ಹಬ್ಬಗಳ ಬಗ್ಗೆ ಬಹಳ ಚೆನ್ನಾಗಿ ಅವರು ಆರ್ಟಿಕಲ್ಗಳನ್ನೆಲ್ಲ ಬರೀತಾರೆ. ಹಿಂದೂ ಹಬ್ಬಗಳಲ್ಲಿ ಇವರಿಗೆ ಒಳ್ಳೆಯ ವಿಚಾರಗಳು ಕಾಣಿಸೋದೇ ಇಲ್ಲ. ಸೊ ಈಗ ನಾನು ಕೆಲ ಮಾಧ್ಯಮಗಳು ಯಾವ ರೀತಿಯಾಗಿ ಹಿಂದೂ ಹಬ್ಬಗಳ ಬಗ್ಗೆ ಕೊಂಕನ್ನ ತೆಗಿತಾರೆ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ ಅನ್ನುವಂತಹ ಮಾಹಿತಿಗಳನ್ನ ನಿಮ್ಮ ಮುಂದಿಡ್ತೀನಿ. ಹಿಂದೂ ಹಬ್ಬಗಳ ಬಗ್ಗೆ ಕೊಂಕನ್ನ ತೆಗೆದು ಕೆಲ ಆರ್ಟಿಕಲ್ ಅನ್ನ ಹಿಂದೂ ಹಬ್ಬಗಳ ವಿರುದ್ಧವಾಗಿ ಬರೆದಂತಹ ಒಂದು ಮಾಧ್ಯಮ ಯಾವುದು ಅಂತ ಹೇಳಿದ್ರೆ ಅದು ಟೈಮ್ಸ್ ಆಫ್ ಇಂಡಿಯಾ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕರ್ವಾ ಚೌತ್ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಅವರು ಪಬ್ಲಿಷ್ ಮಾಡಿರ್ತಾರೆ. ಆ ಆರ್ಟಿಕಲ್ನಲ್ಲಿ ಕರ್ವಾ ಚೌತ್ ಅನ್ನುವಂತಹ ಒಂದು ಹಬ್ಬ ಅದು ಅಸಮಾನತೆಯಿಂದ ಕೂಡಿದೆ, ಅದರಲ್ಲಿ ಲಿಂಗ ಭೇದವನ್ನ ಮಾಡಲಾಗುತ್ತೆ. ಕರ್ವಾ ಚೌತ್ನಲ್ಲಿ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಅವರು ಅದರಲ್ಲಿ ಭಾಗವಹಿಸೋದಿಲ್ಲ, ಬದಲಾಗಿ ಒತ್ತಡದಿಂದ, ಒಲ್ಲದ ಮನಸ್ಸಿನಿಂದ ಕರ್ವಾ ಚೌತ್ನಲ್ಲಿ ಭಾಗವಹಿಸಿ ಉಪವಾಸವನ್ನ ಕೈಗೊಳ್ತಾರೆ ಅನ್ನುವಂತಹ ಮಾಹಿತಿಯನ್ನ ಟೈಮ್ಸ್ ಆಫ್ ಇಂಡಿಯಾ ಪ್ರಕಟ ಮಾಡಿದೆ. ಇದೇ ಟೈಮ್ಸ್ ಆಫ್ ಇಂಡಿಯಾ ರಂಜಾನ್ ಬಗ್ಗೆ ಯಾವುದೇ ರೀತಿಯ ಕೊಂಕನ್ನ ತೆಗೀಲಿಲ್ಲ. ರಂಜಾನನ್ನ ಯಾಕೆ ಆಚರಣೆ ಮಾಡಬೇಕು, ಯಾವಾಗ ಆಚರಣೆ ಮಾಡಬೇಕು, ಉಪವಾಸ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯ ತನಕ ಕೈಗೊಳ್ಳಬೇಕು, ಯಾವಾಗ ಉಪವಾಸವನ್ನ ಕೈ ಬಿಡಬೇಕು, ಜಗತ್ತಿನಲ್ಲಿರುವ ಯಾವೆಲ್ಲ ಮುಸ್ಲಿಂ ದೇಶಗಳಲ್ಲಿ ಉಪವಾಸವನ್ನ ಮಾಡ್ತಾರೆ, ಅತಿ ಹೆಚ್ಚು ಸಮಯದ ಕಾಲ ಉಪವಾಸವನ್ನ ಮಾಡುವಂತಹ ದೇಶಗಳು ಯಾವುದು, ಮುಸ್ಲಿಮರು ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಉಪವಾಸವನ್ನ ಕೈಗೊಂಡು ರಂಜಾನ್ ಅನ್ನ ಆಚರಿಸ್ತಾರೆ ಅನ್ನುವಂತಹ ಮಾಹಿತಿಗಳನ್ನ ಟೈಮ್ಸ್ ಆಫ್ ಇಂಡಿಯಾ ರಂಜಾನ್ ಬಗ್ಗೆ ಪ್ರಕಟ ಮಾಡಿದಂತಹ ಒಂದು ಆರ್ಟಿಕಲ್ ನಲ್ಲಿ ಈ ರೀತಿಯ ಮಾಹಿತಿಗಳನ್ನೆಲ್ಲ ಹಂಚಿಕೊಂಡಿದೆ. ಇಲ್ಲಿ ನೀವು ನೋಡಬಹುದು, ಕರ್ವಾ ಚೌತ್ ಅಂದ್ರೆ ಲಿಂಗಭೇದ, ಅಸಮಾನತೆ, ಮಹಿಳೆಯರಿಗೆ ಇದರಲ್ಲಿ ಸಮಾನತೆ ಇಲ್ಲ. ಅದೇ ರಂಜಾನ್ ಆದ್ರೆ ರಂಜಾನ್ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಮುಸಲ್ಮಾನರು ಆಚರಿಸುವಂತಹ ಹಬ್ಬ ಅನ್ನೋದಾಗಿ ಇವರು ಪ್ರಕಟ ಮಾಡಿದ್ದಾರೆ. ಇನ್ನು ಇಂಡಿಯಾ ಟುಡೆಯಲ್ಲೂ ಇದೇ ರೀತಿಯ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ರಂಜಾನ್ ಅಂತ ಹೇಳಿದ್ರೆ ಅದು ಆರಾಧನೆ, ಧ್ಯಾನ, ಭಕ್ತಿ ಮಾಡುವಂತಹ ಒಂದು ಸಮಯ ಅಂತೆ. ಇದು ಒಂದು ಸಮುದಾಯವನ್ನ ಒಗ್ಗೂಡಿಸುವಂತಹ ಒಂದು ಹಬ್ಬ ಅಂತೆ. ಆದ್ರೆ ಕರ್ವಾ ಚೌತ್ನಲ್ಲಿ ಮಹಿಳೆಯರು ಕೂಡ ತಮ್ಮ ಗಂಡಂದಿರು ಉಪವಾಸವನ್ನ ಮಾಡಬೇಕು ಅಂತ ಹೇಳಿ ಬಯಸ್ತಾರಂತೆ. ಕೆಲವರು ಕರ್ವಾ ಚೌತನ್ನ ನಿಷೇಧಿಸಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವರು ಬಹಳ ಚೆನ್ನಾಗಿ ರೆಡಿಯಾಗಿ ಕರ್ವಾ ಚೌತನ್ನ ಆಚರಿಸ್ತಾರೆ ಅಂತ ಇಂಡಿಯಾ ಟುಡೇ ತನ್ನ ಒಂದು ಆರ್ಟಿಕಲ್ ನಲ್ಲಿ ಈ ರೀತಿಯ ಮಾಹಿತಿಗಳನ್ನ ಹಂಚಿಕೊಂಡಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಇವರು ಕರ್ವಾ ಚೌತ್ ಅಂದ್ರೆ ಏನು, ಯಾವಾಗ ಆಚರಿಸ್ತಾರೆ, ಯಾಕೆ ಆಚರಿಸ್ತಾರೆ ಅದನ್ನೆಲ್ಲ ಈ ಮಾಹಿತಿಯಲ್ಲಿ ಅವರು ಹೇಳಲೇ ಇಲ್ಲ. ಬದಲಾಗಿ ಕರ್ವಾ ಚೌತ್ಗೆ ಯಾವ ರೀತಿ ರೆಡಿ ಆಗಬೇಕು, ಯಾವ ರೀತಿ ಸೀರೆ ಉಡಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು, ಯಾವ ರೀತಿ ಮೇಕಪ್ ಮಾಡಬೇಕು, ಇಂತಹ ವಿಚಾರಗಳನ್ನೆಲ್ಲ ತಮ್ಮ ಆರ್ಟಿಕಲ್ ನಲ್ಲಿ ಬರ್ಕೊಂಡಿದ್ದಾರೆ. ಫ್ರೀ ಪ್ರೆಸ್ ಜರ್ನಲ್ ಅನ್ನುವಂತಹ ಒಂದು ಮಾಧ್ಯಮ ಕರ್ವಾ ಚೌತ್ ಬಗ್ಗೆ ಬರೆದಿರುವಂತಹ ಒಂದು ಆರ್ಟಿಕಲ್ ನಲ್ಲಿ ಗಂಡಂದಿರು ತಮ್ಮ ಹೆಂಡತಿಯಂದಿರ ಒಳಿತಿಗಾಗಿ ಕರ್ವಾ ಚೌತನ್ನ ಆಚರಿಸಬೇಕು, ಉಪವಾಸವನ್ನ ಮಾಡಬೇಕು ಅಂತ ಒಂದು ಆರ್ಟಿಕಲ್ ನಲ್ಲಿ ಬರ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹೆಂಡತಿಯರೇ ಉಪವಾಸವನ್ನ ಮಾಡುವಂತಹ ಈ ಒಂದು ಸ್ಟೀರಿಯೋಟೈಪ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ರಂಜಾನ್ ಬಗ್ಗೆ ಇವರು ಪ್ರಕಟಿಸಿರುವಂತಹ ಒಂದು ಆರ್ಟಿಕಲ್ ನಲ್ಲಿ ರಂಜಾನ್ ಮನಸ್ಸು ಆತ್ಮವನ್ನ ಶುದ್ಧಗೊಳಿಸುತ್ತೆ, ರಂಜಾನ್ ಹಬ್ಬದಲ್ಲಿ ಪ್ರಾರ್ಥನೆಗೆ ಅವಕಾಶ ದೊರಕುತ್ತೆ, ಮುಸ್ಲಿಮರು ತಮ್ಮ ಆನಂದಮಯ ಭವಿಷ್ಯವನ್ನ ನಿರ್ಮಿಸುವುದಕ್ಕಾಗಿ ರಂಜಾನ್ ಹಬ್ಬ ಅನ್ನುವಂಥದ್ದು ಒಂದು ಅಡಿಪಾಯ ಅನ್ನುವಂತಹ ಮಾಹಿತಿಗಳನ್ನ ತಮ್ಮ ಆರ್ಟಿಕಲ್ ನಲ್ಲಿ ಇವರು ಬರ್ಕೊಂಡಿದ್ದಾರೆ. ಜೊತೆಗೆ ಕುರಾನ್ ನಲ್ಲಿರುವಂತಹ ಸಾಕಷ್ಟು ಕೋಟ್ಸ್ ಗಳನ್ನ ಕೂಡ ಇವರು ತಮ್ಮ ಆರ್ಟಿಕಲ್ ನಲ್ಲಿ ಪ್ರಕಟಿಸಿದ್ದಾರೆ.
ಈ ರೀತಿಯಾಗಿ ಆರ್ಟಿಕಲ್ಗಳನ್ನು ಪ್ರಕಟಗೊಳಿಸುವ ಮೂಲಕ ಹಿಂದೂ ಹಬ್ಬಗಳ ವಿರುದ್ಧ ತಮ್ಮ ಕೊಂಕನ್ನ ತೆಗೆದಿದ್ದಾರೆ, ತಮ್ಮ ಹಿಂದೂ ಫೋಬಿಕ್ ಪ್ರವೃತ್ತಿಯನ್ನ ತೋರಿಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಅಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೂಡ ಹಿಂದೂ ಫೋಬಿಯಾ ಅನ್ನುವಂಥದ್ದು ಯಾವ ರೀತಿಯಾಗಿ ಮನೆ ಮಾಡಿದೆ ಅನ್ನೋದಕ್ಕೆ ಈಗ ನಾನು ಹೇಳಿದಂಥ ಕೆಲ ಉದಾಹರಣೆಗಳೇ ದೊಡ್ಡ ಸಾಕ್ಷಿ. ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲ ವೇದಿಕೆಗಳಲ್ಲಿ ಕೆಲವರು ತಮ್ಮ ನಿಲುವುಗಳನ್ನು ಹಂಚಿಕೊಳ್ತಾರೆ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವ ರೀತಿಯಾಗಿ ತಮ್ಮ ಹಿಂದೂ ಫೋಬಿಯಾವನ್ನ ಹಂಚಿಕೊಳ್ಳುತ್ತೆ ಅನ್ನುವಂಥದ್ದಕ್ಕೆ ಈ ಉದಾಹರಣೆಗಳೇ ಸಾಕ್ಷಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.